ವಿಜಯ್ ಅವರ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂಗೆ 5 ಜನ ಅರೆಸ್ಟ್ ಮಾಡಿದ್ದಾರೆ. ರಾತ್ರಿನೇ ಬೇಲ್ ಬಿಟ್ಟಿದ್ದಾರೆ. ಕಾಮನ್ ಕೇಸ್ ಹಾಕಿ ಬಿಟ್ಟಿದ್ದಾರೆ. ವಿಜಯ್ ಅವರು ಕೂಡ ಬಹಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್, ಪೊಲೀಸರು ಒತ್ತಡದೊಳಗಡೆ ಇದ್ದಾರೆ. ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾ ಮಂತ್ರಿಯವರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರಿ ಫೋನ್ ಮಾಡಿಸಿ, ಕೆಲವರು ಇಲ್ಲಿಂದ ಫೋನ್ ಮಾಡಿಸಿ, ಹಾಸನಿಂದ ಫೋನ್ ಮಾಡಿಸಿ, ರಾತ್ರಿ ಫೋನ್ ಮಾಡಿ ಕೇವಲ ಬರೀ 144 ಸೆಕ್ಷನ್ನು ಮತ್ತು 323 ಸೆಕ್ಷನ್ ಹಾಕೋಂಥ ಕೆಲಸನ ಮಾಡಿದ್ದಾರೆ. ನಾನು ವಿಜಯಣ್ಣವ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಇನ್ನೂ ಅಷ್ಟು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇರಲಿಲ್ಲ. ನಾವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ತಲೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದ ಒಂದು ಸ್ವಲ್ಪ ಮಾತಾಡಬೇಕಾದ್ರೆ ನಾನು ನೋಡ್ತಿದ್ದೆ, ಅವರು ಮರಗು ಒಂಥರ ಕಾಣ್ತಾ ಇತ್ತು. ಆದರೆ ಈಗ ಒಂದು ರಾತ್ರಿ ಅವ್ರಿಗೆ ನೆನಪಿನ ಒಂದು ಭಾವನೆಗಳು ಬಂದಂಥ ಸಂದರ್ಭದಲ್ಲಿ ಅವರ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಕ್ಲಿಯರಾಗಿ ಹೇಳಿದ್ದಾರೆ, ಇದನ್ನು ವೆಪನ್ ಯೂಸ್ ಮಾಡಿದ್ದಾರೆ. ಆಮೇಲೆ ಕಲ್ಲುಗಳನ್ನ ಎಸ್ತಿ ಇವತ್ತು ಗಾಜಿನಲ್ಲೇ ಹೊಡೆದಿರೋ ವಿಡಿಯೋಗಳಿದ್ದಾವೆ. ಕಲ್ಲಲ್ಲಿ ಹೊಡೆದು ತಲೆಬುರುಡೆಗೆ ಓಪನ್ ಆಗಿರೋಂಥದ್ದನ್ನ ದೃಶ್ಯ ಮಾಧ್ಯಮದವರು ನೀವೆಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ತೋರಿಸೋಂಥ ಕೆಲಸನ ಮಾಡಿದ್ದೀರಾ. ಇವತ್ತು ಒಬ್ಬ ಸಾಮಾನ್ಯ ಹುಡುಗನ ಇವತ್ತು ಅವ್ರ ಮನೆ ಬನ್ನಿ, ಮನೆ ನೋಡಿದ್ರೆ ಅವ್ರ ತಂದೆ ತಾಯಿ ಅವ್ರಿಗೆ ಮದುವೆನೂ ಕೂಡ ಆಗಿಲ್ಲ. ದೇಶಕ್ಕೋಸ್ಕರ, ನಮ್ಮ ಹಿಂದೂ ಪ್ರದೇಶದಗೋಸ್ಕರ ಇವತ್ತು ಹೋರಾಟ ಮಾಡ್ಕೊಂಡ್ಬಂದಂಥ ವ್ಯಕ್ತಿ, ಇವತ್ತು RSS ಅಲ್ಲಿ ಪ್ರಮುಖ ಸ್ಥಾನದಲ್ಲಿರೋಂಥ ವ್ಯಕ್ತಿ, ಇವತ್ತು ಅವನು ಬಂದು ಇವತ್ತು ಕೇವಲ ಏನೂ ಇಲ್ದೇನೆ ಮನೆಯಲ್ಲಿ ಪಾಪ ಕಟ್ಟಕ್ಕೂ ದುಡ್ಡು ಇಲ್ದೇನೆ, ಇವತ್ತು ಆಸ್ಪತ್ರೆಗೂ ಕಟ್ಟಕ್ಕೂ ದುಡ್ಡು ಇಲ್ದೇನೆ ಇವತ್ತು ಅವನದೇ ಆದಂಥ ಕೆಲಸ, ಅವ್ನು ದುಡಿಮೆ ಮಾಡಿ ನಾಳೆ ತಿನ್ನೋಂಥ ವ್ಯಕ್ತಿತ್ವ. ಅದು ಯಾರಿಗೂ ನೋವಿಸಿಲ್ಲ ಇವತ್ತರೆಗೂ. ಭಾಳ ಒಳ್ಳೆ ವ್ಯಕ್ತಿತ್ವ. ಅಂಥವ್ರ ಅಂಗಡಿ ಒಳಗಡೆ ಹೋಗಿ ನುಗ್ಗಿ ದಾಳಿ ಮಾಡ್ತಾರೆ ಅಂದರೆ ಇವತ್ತು ಯಾವ ಮನಸ್ಥಿತಿ ಇದೆ ಇವತ್ತು ಆ ಜನಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಂಥ ಕಿಡಿಗೇಡಿಗಳಿಗೆ ಪೊಲೀಸವರು ಇನ್ನೂ ಕಠಿಣವಾದಂಥ ಕ್ರಮಗಳನ್ನ ಜರುಗಿಸ್ಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಪೊಲೀಸರು ವಿಫಲರಾಗಿದ್ದಾರೆ. ಪೊಲೀಸರು ಯಾವುದೋ ಒಂದು ರಾಜಕೀಯದ ಒತ್ತಡದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ, ಇವತ್ತು ರೌಡಿಗಳಿಗೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇವತ್ತು ಮುಂದುವರಿಯುವಂಥ ಕೆಲಸನ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಖಂಡಿಸ್ತೀವಿ. ನಾನು SP ಅವ್ರಿಗೂ ಮಾತಾಡಿದ್ದೀನಿ. ಅಡಿಷ್ನಲ್ ಏನು ಕಂಪ್ಲೇಂಟ್ ಕೊಡೋ ಅಂಥ ಕೆಲಸನ ಮಾಡಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ 307 ಕೇಸ್ ಮಾಡೋ ಅಂಥ ಕೆಲಸದಲ್ಲಿ. ಯಾಕಂದರೆ ಕೊಲೆ ಬೆದರಿಕೆ ಅಂತ ಅವರೇ ಹೇಳ್ತಾರೆ. ಕೊಲೆ ಬೆದರಿಕೆ ಮತ್ತು ಗಾಯಗಳು ಆಗಿದ್ರೆ ಅದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಅದು ಇಟ್ ಈಸ್ ಈಕ್ವಲ್ ಟು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇಟ್ ಈಸ್ ಅನ್ ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇವತ್ತು ಅವ್ನಿಗೇನಾದ್ರು ಚೂರು ಏಟು ಬಿದ್ದಿದ್ದರೆ, ಏನಾದ್ರು ಸಾವಾಗಿದ್ದಿದ್ರೆ ಅವ್ರ ತಂದೆ ತಾಯಿ ಗತಿ ಏನು, ಯಾರು ನೋಡ್ಕೋತಿದ್ರು? ಹಾಗಾಗಿ ಇದನ್ನು ಸಂಪೂರ್ಣ ಖಂಡಿಸೋಂಥ ಕೆಲಸನ ಮಾಡ್ತೀನಿ. ಆದರೆ ವಿಶೇಷವಾಗಿ ಇವತ್ತು ಒಬ್ಬ BJP ಕಾರ್ಯಕರ್ತನಿಗೆ ಹೊಡೆತ ಬಿದ್ದಿರೋದ್ರಿಂದ ಇವತ್ತು ಮಂತ್ರಿಯವ್ರು ಫೋನ್ ಮಾಡ್ತಾರೆ ಅಂದರೆ, ಮಂತ್ರಿಯವ್ರು ಫೋನ್ ಮಾಡಿ ಬಿಡಿಸ್ತಾರೆ ಅಂದರೆ ಯಾರ್ಯಾರು ಕುಮ್ಮಕ್ಕೆ ಇದರಲ್ಲಿದೆ ಅನ್ನೋದನ್ನು ಪರಿಶೀಲನೆ ಆಗಬೇಕು. ಪೊಲೀಸವರು ಒಂದು ತನಿಖೆಯಾಗಿ ಸಮಗ್ರವಾದಂಥ ತನಿಖೆ ಆದರೆ ಮಾತ್ರ ಅವನಿಗೆ ನ್ಯಾಯ ಸಿಗೋಂಥ ಕೆಲಸ ಆಗುತ್ತೆ. ಹಾಗಾಗಿ ನಾನು ಕೂಡ ಆ ನ್ಯಾಯ ಸಿಗೋದಕ್ಕೋಸ್ಕರ ಕೊನೆಯ ಸಂದರ್ಭದವರೆಗೂ ಹೋರಾಟ ಮಾಡ್ತೀನಿ. ನೇರವಾಗಿ ಪ್ರೀತಮ್ ಗೌಡ ಹೆಸರನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಸರ್, ಆದರೂ ಈಗ ಕಾಂಗ್ರೆಸ್ನ ಮಂತ್ರಿಗಳು ಫೋನ್ ಮಾಡ್ತಾರೆ ಅಂದರೆ ಏನು ಉದ್ದೇಶ? ನೋಡಿ ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಾನು ಆಗಾಗ ಅದನ್ನೇ ಹೇಳಿದ್ದು, ಯಾರ್ಯಾರು ರಾಜಕೀಯ ಒತ್ತಡ ಇದೆ ನಮ್ಗೆ ಗೊತ್ತಿಲ್ಲ. ಆದರೆ ಪೊಲೀಸವರ ಜವಾಬ್ದಾರಿ, ಒಬ್ಬ ಹುಡುಗನಿಗೆ ನ್ಯಾಯ ಕೊಡಿಸೋದು ಪೊಲೀಸವರ ಜವಾಬ್ದಾರಿ. ಆ ಜವಾಬ್ದಾರಿಗೆ ಮರಿದೇನೆ ಇವತ್ತು ಆ ಕಾಕಿ ಏನು ಹಾಕೊಂಡಿದ್ದಾರೆ ಅದು ಸರ್ಕಾರದ ನೌಕರರ ಕಾಕಿ. ಅದು ಹಾಗಾಗಿ ಸರ್ಕಾರದ ಪರ, ಜನಪರ ಕೆಲಸ ಮಾಡಬೇಕಾಗಿರೋಂಥ ಕಾಕಿ ಇವತ್ತು ಯಾರಿಗೋ ಒಬ್ರಿಗೆ ಗುಲಾಮರಾಗಬಾರ್ದು ಅನ್ನೋದು ನನ್ನ ಒಂದು ಅಪೇಕ್ಷೆ, ಹಾಗೂ ಇಡೀ ಜಿಲ್ಲೆ ಜನತೆ, ರಾಜ್ಯದ ಜನತೆ ಅಪೇಕ್ಷೆ ಅದು. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನ್ಯಾಯ ಕೊಡಿಸಿ ಆ ಹುಡುಗನಿಗೆ ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.